ವೀಕ್ಷಕರೇ, ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಫಲ ಅಂದ್ರೆ ಈ ಆಗಸ್ಟ್ ನಲ್ಲಿ ಏನ್ ಸ್ಪೆಷಲ್ ಇದೆ, ಏನ್ ವಿಶೇಷತೆಗಳಿಂದ ಕೂಡಿದೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡ್ಬೇಕು ತಾವು, ಅಂದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಇದೆ. ಇನ್ನು ಈ ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಆಗರವೇ ತುಂಬಿಕೊಂಡಿರ್ತಕ್ಕಂಥದ್ದು. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಚಟುವಟಿಕೆಯಿಂದ ಇರತಕ್ಕಂಥ ಹಬ್ಬ ಅಂತಾನೆ ಹೇಳ್ಬೋದು. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಈ ಒಂದು ಶ್ರಾವಣ ಮಾಸ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ. ಈ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಹಬ್ಬ ಹರಿದಿರಿಗಳು ಯಾವುದು, ಈ ಒಂದು ತಿಂಗಳ ಒಂದು ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚುಟುಕಾಗಿ ಮಾತಾಡ್ಬಿಡೋಣ. ನೋಡಿ, 2ನೇ ತಾರೀಕು ಶ್ರಾವಣ ಶನಿವಾರ ಪ್ರಾರಂಭ ಆಗುವಂಥದ್ದು. ಜೊತೆಗೆ 5ನೇ ತಾರೀಕು ಮಂಗಳ ಗೌರಿ ವ್ರತ ಆರಂಭ ಆಗ್ತಕ್ಕಂಥದ್ದು ತಿಂಗಳ ಪೂರ್ತಿಯಾಗಿ. ಜೊತೆಗೆ ಈ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರುವಂಥದ್ದು. ಇನ್ನು 9ನೇ ತಾರೀಕು ನೂಲು ಹುಣ್ಣಿಮೆ ಇರುವಂಥದ್ದು. ನೂಲು ಹುಣ್ಣಿಮೆ, ರಕ್ಷಾ ಬಂಧನ ಕೂಡ ಇರತಕ್ಕಂಥದ್ದು ಬಹಳ ವಿಶೇಷತೆ 9ನೇ ತಾರೀಕಿಗೆ. 11ನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಇರುವಂಥದ್ದು. ಇನ್ನು 16ನೇ ತಾರೀಕು ಕೃಷ್ಣಾಷ್ಟಮಿ ಕೂಡ ಇರುವಂಥದ್ದು. ಇನ್ನು 23 ಬೆನಕನ ಅಮಾವಾಸ್ಯೆ, ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಇನ್ನು 26ನೇ ತಾರೀಕು ಸ್ವರ್ಣಗೌರಿ ವ್ರತ ಇರುವಂತಹ ವಿಶೇಷತೆಗಳು. ಇನ್ನು ಈ ಗ್ರಹಗಳ ಬದಲಾವಣೆ, ಪ್ರಮುಖವಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳು ಬದಲಾವಣೆಗಳಾಗ್ತದೆ ಅಂತ ನೋಡಿದ್ರೆ, 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾರೆ. 30ನೇ ತಾರೀಕು ಬುಧ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಗ್ರಹಗಳ ಬದಲಾವಣೆಗಳು. ಇನ್ನು ಮಿಥುನದವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಏನು ಲಾಭ, ಏನು ನಷ್ಟ, ಮೊದಲಿಗೆ ಕೆಲ ಎಚ್ಚರಿಕೆಗಳಿದ್ದಾವೆ. ಆ ಎಚ್ಚರಿಕೆಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ವಿಸ್ತೃತವಾಗಿ ತಿಳಿಸೋಣ. ಈ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನೋಡಿ, ಮೊದಲನೇ ಎಚ್ಚರಿಕೆ, ನೀವು ಹೂಡಿಕೆ ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಹಣ ತೊಡಗಿಸ್ತಾ ಇದ್ದೀರಾ, ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಆ ಇನ್ವೆಸ್ಟ್ ಮಾಡ್ತಕ್ಕಂಥ ಹಣದ ಒಂದು ಲಾಭ ನಿಮಗೆ ಆಗಬೇಕು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು. ಆತುರದ ನಿರ್ಧಾರ ಬೇಡ. ಯಾರೋ ಮಾಡಿದ್ದಾರೆ, ಯಾರೋ ಹೇಳಿದ್ದಾರೆ, ಯಾರೋ ಅಂತ ಇದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ಹಣವನ್ನ ಹೂಡಿಕೆ ಮಾಡಬಾರ್ದು. ಯಾಕಂತಂದ್ರೆ ನೀವು ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೀವು ಮಾಡೋದು, ಅಥವಾ ಓವರ್ ಕಾನ್ಫಿಡೆನ್ಸ್ ಇಂದ ಮಾಡ್ಬಿಡೋದು, ಈ ರೀತಿ ಮಾಡೋದ್ರಿಂದ ಅನೇಕ ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳದ ಕೊನೆಯಲ್ಲಿ ಕೆಲವು ಕುಟುಂಬಗಳಲ್ಲಿ ಕಲಹ ಇರುತ್ತೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಕಲಹ, ಕದನ ಅಥವಾ ಮಾನಸಿಕವಾದ ವ್ಯಥೆಗಳು ಈ ತರ ಇರ್ತವೆ. ಅದಕ್ಕೆ ನೀವು ಆಸ್ಪದ ಮಾಡಿ ಕೊಡಬಾರದು. ಯಾಕಂತಂದ್ರೆ ಅದನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಆ ಕದನ ಕಲಹಗಳನ್ನ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಇನ್ನು 3ನೇ ಎಚ್ಚರಿಕೆ, ಆರೋಗ್ಯದ ಕಡೆ ಬಹಳಷ್ಟು ನೀವು ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯ ದೃಷ್ಟಿಕೋನದಿಂದ ಸ್ವಲ್ಪ ಕಾಲಿನ ನೋವಾಗಿರ್ಬೋದು, ಅಥವಾ ಈ ತಲೆನೋವಾಗಿರ್ಬೋದು, ಸ್ವಲ್ಪ ಆರೋಗ್ಯದ ಬಗ್ಗೆ ಬಹಳ ಗಮನ ಹರಿಸ್ಬೇಕು. ಚಿಕ್ಕ ಪುಟ್ಟ ಸಮಸ್ಯೆ ಇದೆ ಅಂದ ತಕ್ಷಣ ಆಗಿಂದಾಗೆ ಆ ಸಮಸ್ಯೆಯನ್ನ ಬಗೆಹರಿಸೋದ್ರ ಕಡೆ ನೀವು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೊಂದಿಷ್ಟು ಅನುಕೂಲ ಆಗುತ್ತೆ, ಉಪಯುಕ್ತವಾಗಿರ್ತಕ್ಕಂಥ ಫಲಗಳು. ಅಂದ್ರೆ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಎಲ್ಲದರಲ್ಲೂ ಕೂಡ ಮನುಷ್ಯ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಬೇಕು. ಇನ್ನು ಯಾರೊಂದಿಗೂ ವಿವಾದ ಮಾಡುವಂಥದ್ದು ಬೇಡ. ಯಾಕಂತಂದ್ರೆ ಈ ಕದನ, ಕಲಹ, ವಿವಾದಗಳು, ಬೇರೆ ಜನ ತೊಂದರೆಗಳು, ಮತ್ತೆ ಬೇರೆಯವರ ಸಮಸ್ಯೆಗಳಲ್ಲಿ ಮಧ್ಯಸ್ಥಿಕೆ ವಹಿಸುವಂಥದ್ದು, ನಿಮ್ಮದಲ್ಲದಂತ ವಿಷಯದಲ್ಲಿ ಭಾಗವಹಿಸುವಂಥದ್ದು, ಅನಾವಶ್ಯಕವಾದಂತ ಶತ್ರುಗಳನ್ನ ಹುಟ್ಟಿಸುವಂಥದ್ದು, ಬೇರೆ ಬೇರೆಯವ್ರ ಜೊತೆ ಶತ್ರುತ್ವ ಬೆಳೆಸ್ಕೊಳ್ತಕ್ಕಂಥದ್ದು, ವಾದ ವಿವಾದ ಮಾಡುವಂಥದ್ದು, ವಿವಾದಗಳನ್ನ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಚಿಕ್ಕದಿರುವಂಥದ್ದನ್ನ ಸುಮ್ಮನೆ ಬೆಳೆಸುವಂಥದ್ದು, ಇದು ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಸುಮ್ಮನೆ ನ್ಯೂಟ್ರಲ್ ಆಗಿರುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಕೆಲವೊಮ್ಮೆ ಹೌದು, ನೀವು ನಿಷ್ಠುರವಾದಿಗಳು, ನೇರವಾಗಿ ಮಾತನಾಡ್ತೀರಿ, ಅದು ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಮುಳು ಆಗುವಂತ ಸನ್ನಿವೇಶಗಳು ಕೂಡ ಇರುತ್ತವೆ. ಹಾಗಾಗಿ ಸ್ವಲ್ಪ ಮಾತಿನ ಮೇಲೆ ಹಿಡಿತ ಇರಬೇಕು.
ಸಮಯ ಪ್ರಜ್ಞೆ ಅನ್ನುವಂಥದ್ದು ರೂಢಿಸ್ಕೋಬೇಕು. ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಇಟ್ಕೊಂಡು ನೀವು ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ನಿಮಗೆ ಗಮನ ಹರಿಸ್ಬೇಕಾಗತ್ತೆ. ಇನ್ನು ಈ ಎಚ್ಚರಿಕೆಗಳ ಜೊತೆಯಲ್ಲಿ ಒಳ್ಳೆ ಫಲ ಇಲ್ಲ ಅಂತಂದ್ರೆ ಒಳ್ಳೆ ಫಲ ಖಂಡಿತ ಅದ್ಭುತವಾದ ಫಲಗಳಿದಾವೆ. ಆ ಅದ್ಭುತ ಫಲಗಳು ಯಾವುವು ಅನ್ನೋದ್ರ ಬಗ್ಗೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಎಚ್ಚರಿಕೆಗಳಂತೂ ತಿಳಿಸಿದ್ದೀವಿ, ಆ ಎಚ್ಚರಿಕೆ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇನ್ನೊಂದಿಷ್ಟು ಒಳ್ಳೆ ಫಲಗಳ ಬಗ್ಗೆ ಮತ್ತೆ ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸೋದಿದೆ. ವಿಡಿಯೋ ಈಗ ಪ್ರಾರಂಭ ಆಗಿದೆ, ಕೊನೆ ತನಕ ನೋಡಿ. ಆದ್ರೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು. 80 ರಿಂದ 100 ಪುಟ ಇರುತ್ತೆ. ಇದು ಒಬ್ಬರದೇ. ಎಷ್ಟು ವಿಸ್ತೃತವಾಗಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಹಾಗಾಗಿ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. ಹಿಂದೆ ಕಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವರಿಗೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ಅನುಭವ ಇತ್ತು, ತಿಳಿದಿತ್ತು. ಯಾರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ತಿಳಿದೂ ಇಲ್ಲ. ಹಾಗಾಗಿ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ, ಈ ತಿಂಗಳ ಒಂದು ಒಳ್ಳೆಯ ಫಲಗಳು ಏನಿದೆ ಅನ್ನುವಂಥದ್ದು ನೋಡಿ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಅದು ಕುಟುಂಬದ ಜವಾಬ್ದಾರಿಯೋ, ಆಫೀಸಿನ ಜವಾಬ್ದಾರಿಯೋ, ಸಂಘ ಸಂಸ್ಥೆಗಳ ಜವಾಬ್ದಾರಿಯೋ, ಜನಗಳ ಜವಾಬ್ದಾರಿಯೋ, ಯಾವುದೋ ಒಂದು ಮೂಲದಿಂದ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತೆ. ಆ ಜವಾಬ್ದಾರಿಯನ್ನ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ನಿಭಾಯಿಸಬೇಕು. ಖಂಡಿತವಾಗ್ಲೂ ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತೀರಿ. ಇದು ಒಂದು ಒಳ್ಳೆ ಫಲ ನಿಮಗೆ. ಯಾಕಂದ್ರೆ ಕೊಟ್ಟಿರುವಂತ ಕೆಲಸ, ಕೊಟ್ಟಿರುವಂತ ಜವಾಬ್ದಾರಿಗಳನ್ನ ಸಕ್ಸಸ್ ಆಗುವಂತ ಮಟ್ಟಕ್ಕೆ ನೀವು ನಿಭಾಯಿಸುವಂತದ್ರಿಂದ ನಿಮಗೆ ಅನುಕೂಲಕರವಾದ ಫಲಗಳಿದೆ. ಇನ್ನು ಹೊಸ ವಸ್ತುಗಳ ಖರೀದಿ ಮಾಡ್ತಕ್ಕಂಥದ್ದು. ನೀವು ಈ ತಿಂಗಳಲ್ಲಿ ಏನೋ ಬೆಲೆ ಬಾಳ್ತಕ್ಕಂಥ ವಸ್ತು, ಸೈಟು, ಆಸ್ತಿನೋ, ವಾಹನನೋ, ಬೆಲೆ ಬಾಳ್ತಕ್ಕಂಥ ಆಭರಣಗಳು, ಸ್ಥಿರ ಆಸ್ತಿನೋ, ಚರ ಆಸ್ತಿನೋ, ಈ ರೀತಿ ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗಗಳಿದೆ. ಇದು ಕೂಡ ನಿಮಗೆ ಅದ್ಭುತವಾದ ಒಂದು ಫಲ ಅಂತ ಹೇಳ್ಬೋದು. ಇನ್ನು ಈ ಬಂಧು ಮಿತ್ರರಿಂದ ನಿಮಗೊಂದಿಷ್ಟು ಅನುಕೂಲ ಆಗುತ್ತೆ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವರಿಂದ ನಿಮಗೆ ಒಳ್ಳೆ ಫಲಗಳು, ಒಳ್ಳೆ ಲಾಭಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದನೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ಇನ್ನು ಮನೋರಂಜನೆಗಾಗಿ ಸಮಯವನ್ನ ಕಳೆಯುವಂಥದ್ದು, ಯಾವುದೇ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುವಂಥದ್ದು, ಯಾವುದೇ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಮಾಡೋದು, ಚಿತ್ರ ವೀಕ್ಷಣೆ ಮಾಡೋದು, ನಾಟಕ ವೀಕ್ಷಣೆ ಮಾಡೋದು, ಅಥವಾ ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡೋದು, ಪಿಕ್ನಿಕ್ ಹೋಗೋದು, ಟೂರ್ ಹೋಗೋದು, ಪಾರ್ಟಿ ಮಾಡೋದು, ಇಂಥವೆಲ್ಲ ನಿಮ್ಮ ಒಂದು ಈ ತಿಂಗಳಲ್ಲಿ ಕೂಡಿರುವಂಥದ್ದು. ಇದು ನಿಮಗೆ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ತಂದು ಕೊಡುವಂಥದ್ರಲ್ಲಿ ಅನುಕೂಲ ಆಗುತ್ತೆ. ಇನ್ನು ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ.
ನಿಮ್ಮ ಮಕ್ಕಳ ಬಗ್ಗೆ ನೀವೇನಾದರೂ ಚಿಂತೆ ಮಾಡ್ತಾ ಇದ್ರೆ, ಮಕ್ಕಳ ವಿಷಯವಾಗಿ ಟೆನ್ಷನ್ ಮಾಡ್ಕೊಂಡಿದ್ರೆ, ಅವರ ಬೇಕು ಬೇಡಗಳ ಚಿಂತೆ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಮಕ್ಕಳ ದಿಸೆಯಲ್ಲಿ ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಅವರಿಂದ ಮಕ್ಕಳಿಂದ ಶುಭ ಸುದ್ದಿಗಳು ಕೂಡ ನೀವು ಕೇಳುವಂತ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಸನ್ನಿವೇಶಗಳು, ಹೊಸ ಕೆಲಸಗಳು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಅನಿರೀಕ್ಷಿತವಾಗಿರತಕ್ಕಂಥ ಧನಲಾಭ, ಈ ತಿಂಗಳಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಆಚೆ ಈಚೆ ಇರುತ್ತೆ, ಹಣಕಾಸಿಂದು, ಆರೋಗ್ಯದ್ದು, ಕೆಲಸದ್ದು ಸ್ವಲ್ಪ ಆಚೆ ಈಚೆ ಇರ್ತದೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದನ್ನ ನೀವು ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ನಿಭಾಯಿಸಿದ್ದೆ ಆದ್ರೆ ಖಂಡಿತ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಕೆಲಸಗಾರರಿಂದ ಸ್ವಲ್ಪ ಬರಬೇಕಾಗಿರ್ತಕ್ಕಂಥ ಹಣದಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾಕಂದ್ರೆ ನಿಮ್ಗೆ ಬರುವಂತ ಹಣದ ಬಗ್ಗೆ ಎಚ್ಚರಿಕೆ, ಮತ್ತೆ ಬರಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ, ಕೆಲಸಗಾರರಿಂದ ಎಚ್ಚರಿಕೆ, ಮತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಇವಷ್ಟು ಪ್ರಮುಖವಾಗಿರ್ತಕ್ಕಂಥ ಎಚ್ಚರಿಕೆಗಳ ಕಡೆಗೆ ನೀವು ಗಮನವನ್ನ ಕೊಡೋದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ನಂತರ ಈ ಎಚ್ಚರಿಕೆ ಕೊಟ್ಟರೆ ಖಂಡಿತ ಸಕ್ಸಸ್ ಆಗುತ್ತೆ. ಅತಿಥಿಗಳ ಆಗಮನ ಆಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಯಾರೋ ಬಂಧುಗಳು, ಹಿತೈಷಿಗಳು ನಿಮ್ಮ ಮನೆಗೆ ಭೇಟಿ ಕೊಡುವಂತಹ ಸನ್ನಿವೇಶಗಳಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಉಲ್ಲಾಸದಿಂದ ಮತ್ತೆ ಮನಸ್ಸಿನ ಸಮಾಧಾನದಿಂದ ಮಾಡುವಂತ ಕೆಲಸಗಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ. ನಿಮ್ಮ ಸಂಗಾತಿ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ನಿಮ್ಮ ಸಂಗಾತಿ ನಿಮ್ಮನ್ನ ನಿಮ್ಮ ಕಷ್ಟಗಳಿಗೆ, ನಿಮ್ಮ ನೋವುಗಳಿಗೆ, ನಿಮ್ಮ ಆಶೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂಥದ್ದು. ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗುತ್ತೆ. ಅವರಿಂದ ನಿಮಗೆ ಸಹಕಾರ ಸಿಗುತ್ತೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಅಂತಾನೆ ಹೇಳ್ಬೋದು. ಇನ್ನು ಈ ಕೆಲಸ ಮಾಡತಕ್ಕಂಥ ಕೆಲಸಗಳಲ್ಲಿ ಪೂರ್ಣ ಆಗುತ್ತೆ. ಧಾರ್ಮಿಕ ಕೆಲಸಗಳು ಅಂದ್ರೆ ನಿಂತು ಹೋಗಿರುವಂತ ಕೆಲಸ ಪೂರ್ಣ ಆಗುತ್ತೆ. ಯಾವ ಕೆಲಸಗಳು ಕೂಡ ಅರ್ಧಂಬರ್ಧ ಆಗಲ್ಲ ಅನ್ನುವಂಥದ್ದು. ಧಾರ್ಮಿಕತೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ. ಶುಭ ಸಮಾರಂಭಗಳಲ್ಲಿ ನೀವು ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡು ಬರುವಂಥದ್ದು. ಆಸ್ತಿ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಮತ್ತೆ ತಾಳ್ಮೆ ಮತ್ತು ಧೈರ್ಯದಿಂದ ನೀವು ಮುನ್ನುಗ್ಗಿದ್ದೆ ಆದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುವಂಥದ್ದು. ಇನ್ನು ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಯೋಗಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಫಲ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳಿದಾವೆ, ಅಷ್ಟೇ ಎಚ್ಚರಿಕೆಗಳು ಕೂಡ ಇದ್ದಾವೆ. ಆ ಎಲ್ಲ ಎಚ್ಚರಿಕೆಗಳನ್ನ ನೀವು ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ ನೀವು ಏನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು. ಆದ್ರೆ ಆ ಎಚ್ಚರಿಕೆಗಳು, ಆ ಒಂದು ಒಳ್ಳೆ ಫಲ ಸಿಗೋದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳು ನಿಮಗೆ ಬೇಕೇ ಬೇಕಾಗುತ್ತೆ. ಆ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಇನ್ನು ಈ ಆಗಸ್ಟ್ ತಿಂಗಳ 12 ರಾಶಿಯವರ ಮಾಸಫಲದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಲ್ಲೂ ಕೂಡ ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಬನ್ನಿ ಆಗಿದ್ರೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅಂತಂದ್ರೆ, ಶ್ರೀ ನಾಗಕ್ಷೇತ್ರ ದರ್ಶನದಿಂದ ಮಿಥುನ್ ರಾಶಿಯವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಮಾಡಿ ದೈವ ಕೃಪೆಗೆ ಪಾತ್ರವಾಗಿ ಖಂಡಿತವಾಗ್ಲೂ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.